ಅವರೇ ಎಂಡ್ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಪ್ರೆಸ್ ಮೀಟ್ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಕರ್ನಾಟಕದ ಹೆಮ್ಮೆಯಾದಂತಹ ಬಿ ಸರೋಜದೇವಿ ಅಮ್ಮ ಅವ್ರಿಗೆ ಎಲ್ಲ ಮಾಧ್ಯಮದವರು ಸಹಿತ ನಮ್ಮ ಎಲ್ಲ ಸಹೋದ್ಯೋಗಿಗಳ ಜೊತೆಗೆ ನಮ್ಮ ಹಿರಿಯ ಕಲಾವಿದರು ಸಹಿತ ನಾವು ಅವ್ರಿಗೆ ಗೌರವಪೂರ್ವಕ ಸಂತಾಪ ತೋರಿಸ್ಬೇಕಾಯ್ತು. ಅದಾಯಿತು. ಈಗ ಒಂದು ವಿಚಾರದ ಮೂಲಕ ಶುರು ಮಾಡ್ತೀವಿ. ನೋ ಕೊಕೇನ್ ಇವತ್ತು ಇಲ್ಲಿ ಕರೀಲಿಕ್ಕೆ ಒಂದು ಕಾರಣ ಏನು ಅಂತ ಹೇಳಿದ್ರೆ, ಈ ಜಾಗದಲ್ಲಿ ಒಂದು ಇಂಪಾರ್ಟೆಂಟ್ ಇಫ್ ಐ ಗೆಟ್ ಅ ಚಾನ್ಸ್ ಟು ಆಸ್ ಸಾರಿ ಯಾರನ್ನ ನಾನು ಕೇಳಬೇಕು ಅಂದರೆ ಅದು ನಮ್ಮ ಶೋಭರಾಜ್ ಸರ್. ಯಾಕೆಂದರೆ 3 years ಹಿಂದೆ ಒಂದು ಬಹಳ ಇಂಟ್ರೆಸ್ಟಿಂಗ್ ಆ್ಯಂಡ್ ಬಹಳ ಸ್ಪೆಷಲ್ ಘಟನೆ ಅದು ಇದೇ ಜಾಗದಲ್ಲಿ ಇದೇ ಮನೆಯಲ್ಲೇ ನಡೆದಿತ್ತು. ನಟಭಯಂಕರ ಕ್ಲೈಮ್ಯಾಕ್ಸ್ ಶೂಟ್ ಮಾಡೋವಂಥ ಸಮಯ. ಆ ಸಮಯದಲ್ಲಿ ಅವರು ಇದೊಂದು ಬಹಳ ಇಂಪಾರ್ಟೆಂಟ್ ದಯಮಾಡಿ ತಾವು ಗಮನದಲ್ಲಿರಲಿ ಅಂತ ಹೇಳ್ತೀನಿ. ಶೂಟ್ ನಡೀತಾ ಇತ್ತು. ಬೆಳಗ್ಗೆ ಹೊತ್ತು ನಾನು ಅಂದೆ ಸರ್ ಒಂದು 10:30 11ಕ್ಕೆ ಬಂದ್ಬಿಡಿ ಅಂತ. ಎಸ್ ನಾನು 10ಗೆಲ್ಲ ಇರ್ತೀನಮ್ಮ ಅಂತ ಹೇಳಿದ್ರು. ಸೊ 10ಗೆಲ್ಲ ರೆಡಿಯಾಗಿ ಬಂದರು. ಸಾಯಿತು. ಅದನ್ನು ಸಾಯಿ ಕುಮಾರ್ ಸರ್, ಕುರಿ ಪ್ರತಾಪ್ ಎಲ್ಲರದು ಇತ್ತು. ಆ್ಯಂಡ್ ಅವರು ತೆಲುಗುದು ಯಾವುದೋ ಸಿನಿಮಾಗೆ ಹೋಗ್ಬಿಡ್ಬೇಕಾಯ್ತು ಸಾಯಿ ಕುಮಾರ್ ಸರ್. ಶೋಭ್ರಾ ಸರ್ ಇನ್ನೇನು ಮುಗಿಸ್ಬಿಡ್ಣ ಅಂತ ಹೇಳಿ ಮಧ್ಯಾಹ್ನ 2, 3, 4 ನಾವು ಫಸ್ಟ್ ಶಾಟ್ ತೆಗೆದಿದ್ದು 5:15. ಆ ದಿನ ನನಗೆ ಇವತ್ತಿಗೂ ಆ ಗಿಲ್ಟ್ ನನಗೆ ಯಾವತ್ತಿಗೂ ಅದು ಕಾಡ್ತಾ ಇದೆ. ಸೊ ಯಾಕೆ ಈ ಮಾತು ಹೇಳಿದೆ ಅಂದರೆ, ಆ ಶೂಟ್ ಮುಗಿಸ್ಕೊಂಡು ಕೆ ಮಂಜು ಸರ್ ಮಗಂದು ಒಂದು ಸಿನಿಮಾ ಇತ್ತು. ಇಲ್ಲಿಂದ ವಾಪಸ್ ಕಾರ್ ತಗೊಂಡು ಮೈಸೂರಿಗೆ ಹೋಗಿ ಶೂಟ್ ಮುಗಿಸಿ ಪುನಃ ನೈಟ್ ಮುಗಿಸ್ಕೊಂಡು ಇಲ್ಲಿ ಬರೋರು. ಸೊ ಸತತ 3 ದಿನಗಳ ಕಾಲ ಇಲ್ಲಿ ಓಡಾಡಿ ಮಾಡೋದಂಥವ್ರು. ಸೊ ಅದೆಲ್ಲ ಆಯಿತು. ಯಾಕೆ ಇವತ್ತು ಅದನ್ನು ಮಾತ್ರ ನೆನೆಸ್ಕೊಳ್ತಾ ಇದ್ದೀನಿ ಅಂದರೆ, ಇದು ಕಲಾವಿದರು ಒಂದು ವಿಚಾರ ರಿಲೇಟೆಡ್ ಇದೆ ಅದಕ್ಕೆ. ಅದಾಯಿತು. ಡಬ್ಬಿಂಗ್ ಸಮೀಕ್ಷೆ ಅಂತ ಕರೆದು ರಾಜೇಶ್ ರಾಮನಾಥ್ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ನಡೀತಾ ಇತ್ತು. ಸೊ ಡಬ್ಬಿಂಗ್ ನಡಿಬೇಕಾರೆ ಸರ್ ನಾಳಿದ್ದು ಡಬ್ಬಿಂಗ್ ಇರೋ ಬಂದ್ಬಿಡ್ತೀನಮ್ಮ, ಗ್ಯಾರಂಟಿ ಮಿಸ್ಸೇ ಇಲ್ಲಮ್ಮ, ಅವ್ರ ಸ್ಟೈಲಲ್ಲಿ ಅವ್ರು ಏನೋ ಹೇಳಿದ್ರು ಬರ್ತೀನಿ ಅಂತ. ಎಷ್ಟೊಂದು 6 ಅಲ್ಲಿ ಪ್ರಥಮಲ್ಲಿ ನಂದು ಲಗ್ಗೆರೆ ಹತ್ರ ನಡೀತಾ ಇತ್ತು, ಸಾರಿ ಸುಮ್ನಳ್ಳಿ ಹತ್ರ. 6:15 ಪ್ಯಾಕಪ್ಪು, ನೀನು 7 ಗಂಟೆಗೆ ಇಟ್ಕೊಂಡು ಡಬ್ಬಿಂಗ್ ಬಂದ್ಬಿಡ್ತೀನಿ ಅಂತ ಹೇಳಿದ್ರು. ಸೊ ಆ ದಿನ ಏನಾಯಿತು, ನಾವು 6:15 ಎಲ್ಲ ರೆಡಿ ಮಾಡ್ಕೊಂಡು ಸ್ಟುಡಿಯೋಲಿ ಕಾಯ್ತಾ ಇದ್ವಿ. 7, 8, 9, 10, 10:30 ಆಯಿತು. ಬಹುಶಃ 10:45ಗೆ ಸರು ಇನ್ನೇನು ಬರೋದೇ ಇಲ್ವೇನೋ ಅಂತ ಕೂಡ ಆಗ ಬಂದರು. ಬಂದಾಗ ಯಾಕೆ ಸರ್ ಎಷ್ಟೊಂದು ಲೇಟ್ ಆಗುತ್ತೆ, ನನಗೆ ಆಗ ಗಿಲ್ಟ್ ಕಾಡ್ತೈತೆ, ಏನಾದ್ರು ಮಿಸ್ಟೇಕ್ ಮಾಡಿಬಿಟ್ಟಿದ್ದೆ ನಾನು ಇವ್ರ ವಿಚಾರದಲ್ಲಿ. ಅವತ್ತು ನಾನು ಕಾಯಿಸಿದ್ನ ಅದಕ್ಕೇನು ರಿವೆಂಜ್ ತಗೋತಾರ ಅಂದ್ಕೊಂಡು ಕೇಳಿದೆ. ಆಗ ಸರ್ ಬಹಳ ತುಂಬ ಅದ್ಭುತವಾದೊಂದು ಮಾತು ಹೇಳಿದ್ರು. ಪ್ರಥಮ ನೀನು ಸ್ಟುಡಿಯೋ ಬುಕ್ ಮಾಡಿದ್ದೀರಾ, ಸೊ ಡಬ್ಬಿಂಗ್ ಅಂತ ನಡೀತಾ ಇದೆ, ಏನು 1 hour ಎಕ್ಸ್ಟೆಂಡ್ ಆದರೆ ನಿಮ್ಗೆ 500 ರೂಪಾಯಿ ಹೋಗುತ್ತೆ ಅಷ್ಟೇ. ಸೊ ಅಲ್ಲಿ ಶೂಟ್ ನಡೀತಾ ಇತ್ತು, ಬೇರೆಯವ್ರ ಸಿನಿಮಾ ನಡೀತಾ ಇದೆ. ಬರೀ 2 ಶಾಟ್ ಉಳ್ಕೊಂಡೈತೆ, ಮಳೆ ಬೀಳ್ತಾ ಇದೆ. ಪ್ರಥಮ ನಾನು 2 ಶಾಟ್ ಅದು ಮಾಡ್ಕೊಟ್ಬಿಟ್ಟು ಬಂದರೆ ಅವ್ರಿಗೆ ಇನ್ನೊಂದು ಡೇ ಶೂಟ್ ಆಗೋದು ಕನಿಷ್ಠ 1.5 2 ಲಕ್ಷ ರೂಪಾಯಿ ಆಗುತ್ತೆ. ನಿನಗೆ 2,000 ರೂಪಾಯಿ ಹೋಗೋದು ಬೆಸ್ಟು, ಅವ್ರಿಗೆ 2 ಲಕ್ಷ ಹೋಗೋದು ಬೆಸ್ಟು, ನೀನೇ ಯೋಚನೆ ಮಾಡು. ಅದಕ್ಕೋಸ್ಕರ ಮಳೆ ನಿಂತ ಮೇಲೆ 2 ಶಾಟ್ ಕೊಟ್ಬಿಟ್ಟು ಮಾಡೋಣ ಅಂತಿತ್ತು. ಸೊ ಅದು 9:30 ಆಯಿತು. ಮೇಕಪ್ ಎಲ್ಲ ತೆಗೆದು ಬರೋದು ಇಟ್ ಟೇಕ್ಸ್ ಅರೌಂಡ್ 10:30 ಆಯಿತು. ಅಲ್ಲಿಂದ ಬಂದ್ವಿ, ಊಟಕ್ಕೆ ಕೂತ್ಕೊಂಡು ಮುಗಿಸಿ 11 ಗಂಟೆಗೆ ಬಂದಿದ್ದೀನಪ್ಪ. ಸೊ ನಿನಗೆ 2,000 ರೂಪಾಯಿ ಹೋಗೋದು ಬೆಸ್ಟು, ಅವ್ರಿಗೆ 2 ಲಕ್ಷ ಹೋಗೋದು ಬೆಸ್ಟು, ಯೋಚನೆ ಮಾಡು. ಇನ್ನೊಂದು ನಿಮಿಷ ಇಲ್ಲ ಸರ್ ಅದು ಬೆಸ್ಟ್. ಸೊ ಇಂಥವರೆಲ್ಲ ನಮ್ಮ ಸಿನಿಮಾಗೆ ಯಾವಾಗಲೂ ಹೆಮ್ಮೆ. ಸೊ ಅವತ್ತಿಂದನೂ ನಮಗೆ ಯಾವಾಗಲೂ ಒಂದು ಎನರ್ಜಿಯಾಗಿ ನಿಂತ್ಕೊಂಡವರು. ಸೊ ಈ ಕಾರಣಕ್ಕೆ ಅವತ್ತು ಶೋಭರಾಜ್ ಸರ್ ವಿಚಾರದಲ್ಲಿ ನಾನು ಮಾಡಿದ ತಪ್ಪು ನನಗೆ ಯಾವಾಗಲೂ ಅದು ಕಾಡ್ತಾ ಇರುತ್ತೆ. ವಾಸ್ ಅ ವಂಡರ್ಫುಲ್ ಆ್ಯಕ್ಟರ್. ನಾನು ಯಾವಾಗಲೂ ಅವ್ರನ್ನ ಇಷ್ಟ. ವಿಷ್ಣು ಸರ್ ಕೂಡ ಬಹಳ ಮೆಚ್ಚಿದಂಥ ನಟ. ಇವತ್ತು ನೋ ಕೊಕೇನ್ ಸಿನಿಮಾ ಅಂತ ಹೇಳಿದ್ರೆ ಇನ್ಸ್ಪೈರ್ಡ್ ಬೈ ಮಹಾಭಾರತ. ಇದು ಹೆಂಗೆ ಅಂದರೆ, ಶ್ರೀಕೃಷ್ಣ ಮಹಾಭಾರತ ಅಸ್ತ್ರನೇ ಮುಟ್ತಾ ಹೇಗೆ ಮುಗಿಸಿದ್ರು ಅಂಥ ಪವರ್ಫುಲ್ ಪಾತ್ರ ಅವತ್ತು ಅಂದ್ಕೊಂಡಿದ್ದೆ. ಸೊ ಅಂಥ ಒಂದು ಪವರ್ಫುಲ್ ವ್ಯಕ್ತಿತ್ವದವ್ರ ಜೊತೆ ಮಾಡಬೇಕು ಅಂತ ವಿಷ್ಣು ಸರ್ ಮೆಚ್ಚಿದಂಥ ನಟ. ವಿಷ್ಣು ಸರ್ ಇದ್ದಾಗ ಸಿಂಹಾದ್ರಿಯ ಸಿಂಹ ಇರ್ಬೋದು, ಅಥವಾ ನೀವು ಯಾವುದೇ ಸಿನಿಮಾ ನೋಡಿ, ರಾಜನರಸಿಂಹ, ಅದರಲ್ಲಿ ವಿಷ್ಣು ಸರ್ದು ಎಷ್ಟು ಪವರ್ಫುಲ್ ಪಾತ್ರ ಇದೆ, ಅಷ್ಟೇ ಒಬ್ಬ ಪವರ್ಫುಲ್ ವಿಲನ್ ಆಗಿ ಅವ್ರಿಗೆ ಪರಿಪೂರ್ಣವಾಗಿ ಕಾಣಿಸ್ಕೊಳ್ತಾರೆ. ಸೊ ಇಂಥ ಒಬ್ಬ ಇನ್ಸ್ಪಿರೇಷನ್. ಅದಾದಮೇಲೆ ನಟಭಯಂಕರ್ ನಂತರ ಇನ್ನೂ ಮುಖ್ಯವಾದವ್ರ ಜೊತೆ ಮಾಡಬೇಕು ಅಂತಿದ್ದಾಗ ಅವಕಾಶ ಮಾಡಿಕೊಡೋದಕ್ಕೆ ಅವ್ರ ವೆಂಕಟೇಶ್ ಸರ್ ನಾನು ಈ ಸಮಯದಲ್ಲಿ ಧನ್ಯವಾದ ಹೇಳ್ತೀನಿ. ಸೊ ಅಲ್ಲಿಂದ ಶುರುವಾದ ಸ್ನೇಹ ಇಲ್ಲಿ ತನಕ ಜರ್ನಿ ಬರ್ತಾನೆ ಇದೆ. ಸೊ ಖುಷಿ ಏನಂದ್ರೆ ಲಾಸ್ಟ್ ಇಯರ್ ನಮ್ಮ ನಟಭಯಂಕರ ಸಿನಿಮಾದಲ್ಲಿ ಒಂದು ಒಳ್ಳೆ ಸಿನಿಮಾ ಪಾತ್ರಕ್ಕೆ ನಿಮಗೊಂದು ಅವಾರ್ಡ್ ಆಗಿದ್ದು ನನಗೆ ಹೆಮ್ಮೆ. ಅತ್ಯುತ್ತಮ ಪೋಷಕ ನಟ. ಆ ಶ್ರಮಕ್ಕೆ ಸಿಕ್ಕ ಬಳುವಳಿ ಆಗಿತ್ತು, ಗೌರವ ಆಗಿತ್ತು. ನಾನು ಇವತ್ತಿಗೂ ಅದನ್ನು ಸ್ಮರಿಸ್ತೀನಿ. ಆ್ಯಂಡ್ ಇನ್ನೊಂದು ಬಹಳ ಮುಖ್ಯವಾದ ನಾನು ತುಂಬ ಹೆಮ್ಮೆ ಪಡುವಂಥ ವ್ಯಕ್ತಿತ್ವ ಅಂದರೆ ಅದು ಶ್ರೀಧರ್ ಸರ್. ಇವರು ಈ ಸಿನಿಮಾದಲ್ಲಿ ಒಂದು ಬಹಳ ಪವರ್ಫುಲ್ ಪಾತ್ರ ಮಾಡ್ತಾ ಇದ್ದಾರೆ. ನನಗೆ ಈ ಸಿನಿಮಾದಲ್ಲಿ ಏನು ಇಂಪಾರ್ಟೆನ್ಸ್ ಇದೆಯೋ ಅದಕ್ಕಿಂತ ಹೆಚ್ಚು ಒಂದು ಫೋರ್ಸ್ ಆ್ಯಕ್ಚುಲಿ ಶೋಭರಾಜ್ ಸರ್ ಪಾತ್ರದಲ್ಲಿದೆ ಅಂತಾದರೆ ಅದಕ್ಕೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಳ್ಳುವಂಥ ಒಂದು ಸೆಂಟ್ರಲ್ ಡಿಫೆನ್ಸ್ ಮಿನಿಸ್ಟರ್ ಆಗಿ ನಮ್ಮ ಶ್ರೀಧರ್ ಸರ್. ಇವ್ರ ಜೊತೆ ಕೆಲಸ ಮಾಡೋಕ್ಕೆ ಕಲಿಯೋದು ನಂಗೆ ಬಹಳ ಖುಷಿ. ರೀಸೆಂಟಾಗೆ ಅವರ ಮನೆಗೆ ಕರೆದಿದ್ರು. ಡೇಟ್ಸ್ 2 ಸಲ ಮಿಸ್ ಆಯಿತು. ಇನ್ನು ಈ ಸಲ ಈ ಎಡವಟ್ಟಾಗೋದ್ರೆ ಭವಿಷ್ಯ ಗ್ಯಾರಂಟಿ ನೆಕ್ಸ್ಟ್ ಮಾತಾಡೋಕ್ಕಾಗದೇ ಇದ್ದಂಗೆ ಆಗ್ಬಿಡ್ಬೋದೇನೋ. ಇವ್ರ ಜೊತೆ ಒಂದು ಸ್ನೇಹನೇ ಕಟ್ಟಾಗ್ಬಿಟ್ಟು ಟುಪ್ಪಕ್ಕೂ ಮನೆಗೆ ಹೋಗಿ ಮಾತಾಡ್ಕೊಂಡು ಬಂದ್ಬಿಡಮ್ಮ ಅಂತ ಮನೆಗೆ ಹೋದೆ. ಮನೆಗೆ ಬನ್ನಿ ಪ್ರಥಮ ಅಲ್ಲೇ ಮಾತಾಡೋಣ ಅಂತ. ಅವ್ರ ತಾಯಿದು 60ನೇ ಸರ್ ಎಷ್ಟನೇದೇ ವರ್ಷ ತಮ್ಮದು ಕಾರ್ಯಕ್ರಮ ಮಾಡಿದ್ದು. ಸೊ ಅದನ್ನೂ ಒಂದು ಪೂಜೆ ವಿಶೇಷವಾಗಿ ಇಟ್ಕೊಂಡಿದ್ರು. ಬಹಳ ವಿಶೇಷವಾದ ಪೂಜೆ ಮಾಡಿಸಿ 90 ವರ್ಷದ ಅವ್ರ ತಾಯಿಯ ಒಂದು ವಿಶೇಷವಾದ ಪೂಜೆ ಮಾಡಿಸಿ ಒಂದು ಬೆಳ್ಳಿದು ಒಂದು ವಿಶೇಷವಾದ ಮೊಮೆಂಟು ನನಗೆ ಕೊಟ್ಟರು. ಇವತ್ತು ನನ್ನ ದೇವ್ರ ಮನೇಲಿ ನಮ್ಮ ಮನೆ ಕಬ್ಬಾಳ ಮುಂದೆ ಮತ್ತು ಕೃಷ್ಣನ ಫೋಟೋ ಪಕ್ಕದಲ್ಲಿ ಅದಿದ್ದೆ. ಅದು ಯಾವಾಗ ಬಂತು ಅಲ್ಲಿಂದ ನಾನ್ ಸ್ಟಾಪ್
ಶೋಸ್ ಆಗಲಿ ಈವೆಂಟ್ಸ್ ಆಗಲಿ ಸಿನಿಮಾ ಆಗಲಿ ನಡೀತಾರೆ. ಇದೆಲ್ಲ 15 ದಿನದ ಬೆಳವಣಿಗೆ. ಸೊ ಸರ್ ನಮ್ಮ ಸಿನಿಮಾಗೆ ಬಂದಿದ್ದು ಅಲ್ಲಿಂದ ಆದಂತಹ ಬೆಳವಣಿಗೆ ಇದೆಲ್ಲವೂ ಒಂದು ವಂಡರ್ಫುಲ್. ಸೊ ಎಲ್ಲ ಒಂದು ಒಳ್ಳೆಯ ಮನಸ್ಸುಗಳು ಒಂದು ಕಡೆ ಸೇರಿದಾಗ ಸೊ ಆಗಬೇಕು ಅನ್ನೋ ಕಾರಣಕ್ಕೆ ಇದು ಎಷ್ಟೆಲ್ಲ ಹಿನ್ನಡೆಗಳಾಗಿದ್ರು ಸಹಿತ ಶೋಭರಾಜ್ ಸರ್ ಜೊತೆಲಿ ನಿಂತಿದ್ದು ಕೊಕೇನ್ಗೆ, ಆ್ಯಂಡ್ ಶ್ರೀಧರ್ ಸರ್ ನಿಂತಿದ್ದು, ಇದೆಲ್ಲದರ ಜೊತೆಗೆ ತೆಲುಗಿನ ಪ್ರಖ್ಯಾತ ನಟರು, ಬಹಳ ಅದ್ಭುತ ಸೂರ್ಯ ಸರ್, ಅವರು ಸೂರ್ಯ ಭಗವಾನ್ ಸರ್ ಕನ್ನಡಕ್ಕೆ ಬಹಳ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾರೆ. ಬಿಕಾಸ್ ಆಫ್ ಇದಕ್ಕೆ ನಾನು ಕೌರವ್ ವೆಂಕಟೇಶ್ ಸರ್ಗೆ ಧನ್ಯವಾದ ಹೇಳ್ತೀನಿ. ಇದು ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಸಿನಿಮಾ. ಸೊ ನಿಮಗೆ ಒಂದು ನೆನ್ಪಿಟ್ಕೊಳ್ಳಿ, ಇನ್ನು ಕೌರವ್ ವೆಂಕಟೇಶ್ ಜೊತೆ ಹಾಕೊಂಡ್ರೆ ಸೆಂಟಿಮೆಂಟ್ ಸಿನಿಮಾ ತೆಗೆಯೋಕ್ಕಾಯ್ತದ, ತವರಿಗೆ ಬಾ ತಂಗಿ ಅಣ್ಣ ತಂಗಿ ಸೆಂಟಿಮೆಂಟ್ ಸಿನಿಮಾ ತೆಗೆಯೋಕ್ಕಾಯ್ತು. ಇವರು ಅಂದರೆ ಮಾಸು. ಈಗ ನನ್ನ ಬಸ್ ಬಂತು ಸರ್, ನೋಡಿದೆ ಸರ್ ಅಲ್ಲಿ ಬಂತು ಬಸ್ಸು, ಬಿಡಿ ಪ್ರಥಮ್ ನೆಕ್ಸ್ಟ್ ಬ್ಲಾಸ್ಟೇ ಮಾಡಿಸ್ಬಿಟ್ಟೆ ಬಸ್ಸೇ. ಇವ್ರು ಶುರು ಮಾಡೋದು ಹಂಗೆ ಸರ್, ಮಾತು ತೆಗ್ರಿ ಅವ್ರು ಬ್ಲಾಸ್ಟು ಬತ್ತಿದ್ದಂಗೆ. ನಾವೆಲ್ಲ ಕಷ್ಟಪಟ್ಟು ದುಡಿಮೆ ಮಾಡಿ ಸಿನಿಮಾ ಮಾಡಿದ್ವಿ, ಇವರು ಕಷ್ಟಪಟ್ಟು 30 ವರ್ಷ ರೀ ಸಿನಿಮಾ ಮಾಡಿ ದುಡ್ಡು ಮಾಡಿದ್ರು, ಹೆಸರು ಮಾಡಿದ್ರು, ಗೌರವ ಸಂಪಾದನೆ ಮಾಡಿದ್ರು. ಇವ್ರು ಕಷ್ಟಪಟ್ಟು ವರ್ಚಸ್ಸು ಸ್ಮಾಲ್ ಸ್ಕೇಲ್ ಎಲ್ಲ ಮಾಡಿದ್ರು. ಇವರು ಬೇರೆಯವ್ರ ಮನೆ ಹೊಡೆದಾಕಿ ಬ್ಲಾಸ್ಟ್ ಮಾಡಿ, ಬೇರೆಯವ್ರ ಅಯ್ಯೋ ಅನ್ಸಿ ದುಡ್ಡು ಮಾಡಿದ್ರು, ಹೊಡೆದು ರಕ್ತ ಬರ್ಸಿ ಮನೆಗಳನ್ನ ಬ್ಲಾಸ್ಟ್ ಮಾಡಿ ಗಾಜು ಹೊಡೆದಾಗ. ಹೌದಲ್ಲ ಸರ್? ಹೌದಲ್ಲ? ಏನು ಅದು ಸಿನಿಮಾದಲ್ಲಿ ಸರ್? ಸಿನಿಮಾದಲ್ಲಿ ನಾನು ಹೂ ಅಂದ್ಬಿಟ್ರೆ ನನಗೆ ಬೇಡ ಸಿನಿಮಾಗೆ ಸಂಬಂಧಪಟ್ಟಿರೋದು. ಸೊ ಸಿನಿಮಾದಲ್ಲಿ ಮಾಡಿದಂತಹ ಕೌರವ್ ವೆಂಕಟೇಶ್ ಸರ್. ಸೊ ನಾನು ಒಂದು ಮಾತು ಹೇಳ್ತೀನಿ, ಫ್ರಮ್ 25 ಇಯರ್ಸಿಂದ ಅವರು ಬಹಳ ಒಳ್ಳೆಯ ಫೈಟರ್ ಆಗಿ ಬಂದು 35 ವರ್ಷದಿಂದ ಫೈಟರ್ ಆಗಿ ಬಂದವರು. ಸೊ 25 ವರ್ಷದಿಂದ ಸತತ ಸಿನಿಮಾಗಳು, ಸಾವಿರಾರು ಸ್ಟಂಟ್ಗಳನ್ನ ಕಂಪೋಸ್ ಮಾಡಿದವರು. ಸೊ ನಮ್ಮ ಕರ್ನಾಟಕದಲ್ಲೇ ಮಾಡಬೇಕಾದ್ರಿಂದ ಒಂದು ಸ್ನೇಹ ಶುರುವಾಯಿತು. ಬಹಳಷ್ಟು ಒತ್ತಡಗಳು ಏರಿಳಿತಗಳೆಲ್ಲವೂ ಆಗಿ ಒಂದು ಸ್ನೇಹ, ಒಂದು ಕಾಫಿ ಟೀ ಕುಡಿಯೋಕ್ಕೆ ಸೀಮಿತ ಆಗಬಾರ್ದು, ಒಂದು ಕಡೆ ಸುತ್ತಾಡೋದಕ್ಕೆ ಸೀಮಿತವಾಗಬಾರ್ದು ಅನ್ನೋ ಥರದಲ್ಲಿದ್ದು ಒಂದೊಳ್ಳೆ ಸಿನಿಮಾ ಮಾಡೋಣ ಅಂದಾಗ ಹುಟ್ಕೊಂಡಿದ್ದೆ ನೋ ಕೊಕೇನ್ ಸಿನಿಮಾ. ಸೊ ಕೊಕೇನ್ ಸಿನಿಮಾಗೆ ಸಾರಥಿಯಾಗಿ ಅವ್ರು ಬಂದು ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ಸ್ ಅದೇನು ಬೇಕೋ ಮಾಡೋ ಪ್ರಯತ್ನ ನಾನು ಮಾಡಿದೆ. ಸೊ ಶ್ರೀಧರ್ ಸರ್ ಎಲ್ಲರೂ ಒಂದಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಜೊತೆಯಾಗಿ ಈ ಸಲ ಕೈ ಹಿಡಬೇಕು ಅಂದ್ಬಂದರು. ಇವರೆಲ್ಲರ ಸಮಾಗಮ ಒಂದೊಳ್ಳೆಯ ಸಿನಿಮಾ. ಸೊ ಓವರ್ ಟು ಶ್ರೀಧರ್ ಸರ್. ಸೊ ಶ್ರೀಧರ್ ಸರ್ ಮಾತಾಡಬೇಕು. ಇಂಟರ್ವೆಲ್ ಇಲ್ವಾ? ಇಂಟರ್ವಲ್ಲೇ ಯಾರು ಶೂಟ್ ಮಾಡ್ತಿಲ್ಲ ಇಂಟರ್ವಲ್ಗೆ. ನನಗೆ ಸುಸ್ತಾಯ್ತು. ತುಂಬ ಕಷ್ಟ ಆಗ್ತಾ ಇದೆ ಅಲ್ಲಿ ಬಂದು. ಅಟ್ಲೀಸ್ಟ್ ನಾನೇನಾದ್ರು ತಪ್ಪು ಮಾತು ಅವ್ರು ಹೆಡ್ನೇ ಹೇಳಿದ್ರು, ನಾನು ಎಲ್ಲೂ ಆಗಿ ಮಾಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಹೇಳ್ಬೇಕಾದ್ರೆ ಧ್ವನಿಯಲ್ಲಿ ಸಮ್ಟೈಮ್ಸ್ ಹೇಳ್ಬೇಕಾದ್ರೆ ಅದು ಅವ್ರಿಗೆ ಭಾಳ ಕಷ್ಟವಾಗೋದು. ಅದಕ್ಕೆ ನಾನು ಟ್ರೈಲರ್ ಈವೆಂಟ್ಗೆ ನಾನು ಅದನ್ನು ಮಾಡ್ತೀನಿ. ನಾನು ಹೇಳ್ಬೇಕಾದ್ರೆ ಏನಾದ್ರು ಒಂದು ಸ್ಟೇಟ್ಮೆಂಟ್ ಇತ್ತೀಚೆಗೆ ಟರ್ನ್ ಆದರೆ ಬೇರೆ ಥರ ಆಗುತ್ತೆ ಅಂತ ಯಾರನ್ನೂ ಮನಸ್ಸನ್ನು ನೋಯಿಸೋಕ್ಕೆ ನಾನು ಇಷ್ಟಪಡಲ್ಲ. 30-40 ವರ್ಷದಿಂದ ಇದೇ ಈಗ ಅದನ್ನು ಹೇಳಿದ್ರು ಅವರು. 30-40 ವರ್ಷದಿಂದ ಈ ಪ್ರಿನ್ಸಿಪಲ್ ಹಾಕ್ಕೊಂಡಿದ್ದೀನಿ. ನಾನೇನೋ ಹೇಳ್ಬೇಕಾದ್ರೆ ಹೇಳೋ ಪದದಲ್ಲಿ ಅಥವಾ ಯಾವುದೋ ಧಾಟಿ ಅಥವಾ ಧೋರಣೆಯಲ್ಲಿ ಯಾರ್ದಾರು ಭಾವನೆಗೆ ಹರ್ಟ್ ಆಗುತ್ತೆ ಅಂದರೆ ನಾನು ಒಂದು ಬಣ್ಣಿಗೆ ಬಂದು ಅದನ್ನು ಮಾಡ್ದಂಗೆ ಆಗುತ್ತೆ. ಐ ಆಮ್ ನಾಟ್ ಇನ್ ಟು ದಟ್ ಪ್ರಥಮ್, ನಾನು ಅದರಲ್ಲಿ ಇಲ್ಲ. ಅಂಥ ವಿಚಾರದಲ್ಲಿ ನನಗೆ ಕಷ್ಟ ಆಗುತ್ತೆ. ಇದರಲ್ಲಿ ಯಾವುದೋ ಒಂದು ಮಾಧ್ಯಮದವ್ರ ಭಾವನೆಗೆ ನಾನು ಅಥವಾ ನಾನು ಹೇಳೋ ಇದರಲ್ಲಿ ಆಗ್ಬೋದು. ಅದಕ್ಕೆ ಏನಂತಂದರೆ ಈ ಪೋರ್ಷನ್ಸ್ ನಾನೇನು ಮಾಡ್ತಾ ಇದ್ದೀನಿ, ಇದೊಂದಷ್ಟು ಇನ್ನಷ್ಟು ನಂದು ಮುಗಿಯುತ್ತೆ. ನಾನು ಟ್ರೈಲರ್ ಈವೆಂಟ್ಲೆ ನಾನು ಆರಾಮಾಗಿರ್ತೀನಿ. ಜೊತೆಗೆ ಟ್ರಾವೆಲ್ 2 ದಿನದಿಂದ ಆಗಿರೋದ್ರಿಂದ ತೆಲುಗು ಮುಗಿಸಿ ಬಂದಿದ್ದೀನಿ, ನನ್ನ ಧ್ವನಿ ಇಲ್ಲ, 2 ಅಭಾಸವಾಗುತ್ತೆ ಅಂತ ಹೇಳಿದ್ರು. ನಾನು ಅದನ್ನೇ ಈಗ ಅವ್ರು ಮಾತಾಡಿದೆ. ಅವ್ರು ಹೇಳಿದ್ದು ಏನು ಹೇಳಿದ್ರು ಅದನ್ನ ಕಟ್ ಆ್ಯಂಡ್ ಪೇಸ್ಟ್ ಮಾಡಿದೆ. ಯಾಕೆಂದರೆ ಅವ್ರಿಗೆ ಧ್ವನಿ ಕಂಪ್ಲೀಟಾಗಿ ಹೋಗಿದೆ 2-3 ದಿನದಿಂದ ಟ್ರಾವೆಲ್ ಜೊತೆಗಿದ್ದು ಈ ಪೋರ್ಷನ್ಸ್ ಇದಾಗಿರೋದ್ರಿಂದ. ಆ್ಯಂಡ್ ಅವರು ಅದ್ರ ಜೊತೆಗೆ ಎಲ್ಲವನ್ನೂ ರೆಸ್ಪೆಕ್ಟ್ ಮಾಡಿ ಅವ್ರು ಹೇಳಿದ್ದು ಏನಾಗುತ್ತೆ ಅಂದರೆ ಇಲ್ಲೆಲ್ಲ ಹಿರಿಯ ಕಲಾವಿದರು ಎಷ್ಟು ಹೇಳ್ತಾರೆ, ನಾನು ಹೇಳೋದ್ರ ಇಲ್ಲೇನಾರು ಅಟ್ಲೀಸ್ಟ್ ಹಿಂಗಾದರೆ ತಪ್ಪಾಗ್ಬೋದು, ಜೊತೆಗೆ ನನಗೆ ಹುಷಾರಿಲ್ಲದೆ ಅದನ್ನ ಸ್ವಲ್ಪ ಸಮಯಾವಕಾಶ ಕೊಡಿ, ಚೇತರಿಸ್ಕೋತೀನಿ ಅಂತ ಹೇಳೋದು. ಅವ್ರು ಪುನಃ ಸಂಜೆ ಬೇರೆ ಇದೆ ಶೂಟು, ಅದಕ್ಕೋಸ್ಕರ ಇದಾಗಿರೋದು. ಈಗ ನಿಮ್ಮನ್ನೆಲ್ಲ ಒಂದು ನಾನು ರಿಕ್ವೆಸ್ಟ್ ಕೇಳ್ಕೊಳ್ತೀನಿ. ಇದು ಐ ಥಿಂಕ್ ಈ ವರ್ಷ ದೀಪಾವಳಿಗೆ ಬರಬೇಕು ಅಂತ ಎಲ್ಲ ಥರ ಪ್ರಿಪ್ರೇಷನ್ಸ್ ಜೊತೆಗೆ ನಾನ್ ಸ್ಟಾಪ್ ನಡೀತಾ ಇದೆ. ಇದು ಮುಗಿದ ತಕ್ಷಣ ಈಗ ಅಬ್ರಾಡ್ ಹೋಗ್ತಾ ಇದೆ ಒಂದು ಸಾಂಗ್ ಶೂಟ್ಗೆ, ನಮ್ಮದು ಮತ್ತು ಆರ್ನ ಅವ್ರದ್ದು ಒಂದು ಆ್ಯಕ್ಷನ್ ಸಿಚುವೇಶನ್ನು ಮತ್ತು ಒಂದು ಸಾಂಗ್ ಶೂಟು ಮತ್ತು ಕ್ಲೈಮ್ಯಾಕ್ಸ್ಗೆ ಏನೋ ಒಂಚೂರು ಅದು ಬೇರೆದೇ ಆದ ಒಂದು ಟ್ವಿಸ್ಟ್ ಇದೆ. ಮಂಗಳೂರು ಮುಗಿಸ್ಕೊಂಡು ಬಹುಶಃ ಕರ್ನಾಟಕದಲ್ಲಿ ಇದು ಮತ್ತು ಇನ್ನೊಂದೇ ಸರ್ದು ಉಳ್ಕೊಂಡಿದೆ ಶೋಭರಾಜ್ ಸರ್ದು, ಅದಲ್ಲಿಗಾದರೆ ಬಹುಶಃ ಕರ್ನಾಟಕದ ಪೋರ್ಷನ್ಸ್ ಇದು ಇಲ್ಲದೆ ಮುಗಿಯುತ್ತೆ. ನಿಮ್ಮೆಲ್ಲರ ಸಹಕಾರ ಇರಲಿ. ನಾನಿದು ಏನಕ್ಕೆ ಅಂತ ಹೇಳಿದ್ರೆ ಎಲ್ಲರ ಜೊತೆ ಶ್ರೀಧರ್ ಸರ್ ಇರ್ಬೋದು, ಇವರೆಲ್ಲರೂ ನಮಗೆ ಇತ್ತೀಚೆಗೆ ಸಿಕ್ಕಿರೋಂಥ ಒಂದು ಬಹಳ ದೊಡ್ಡ ಸ್ಟ್ರೆಂತ್ ಈ ಸಿನಿಮಾಗೆ. ಇವರೆಲ್ಲರೂ ಇರೋದ್ರಿಂದ ಇವರೆಲ್ಲರ ಜೊತೆ ಸಿನಿಮಾ ಮಾಡಿದ್ದೀನಿ ಅಂತ ನಾನು ಹೇಳಲ್ಲ, ಇವರೆಲ್ಲರ ಜೊತೆ ಸಿನಿಮಾ ಕಲಿಯೋ ಪ್ರಯತ್ನ ಮಾಡಿದ್ದೀನಿ. ನೀವು ಆಲ್ರೆಡಿ ನೀವು ಹೇಳಿದ್ರಿ, ನಾನು ಗಮನಿಸ್ತಾ ಇದ್ದೆ. ಬಹಳ ಒಳ್ಳೆ ಪ್ರಶ್ನೆ. ಆ್ಯಕ್ಷನ್ ನನಗೆ ಬಹಳ ಸೀರಿಯಸ್ಲಿ, ಏಕೆಂದರೆ ಒಂದೇ ಥರ ಕಾಣಿಸ್ಕೊಂಡಿರ್ತೀನಿ. ಈಗ ಅಂದರೆ ಕಾಮಿಡಿ ಇರ್ಬೋದು, ಇದರಲ್ಲಿ ನಂಗೆ ಡೈಲಾಗ್ಸೇ ಇಲ್ಲ. ಫಸ್ಟ್ ಹಾಫಲ್ಲಿ ಬಹುಶಃ ಮ್ಯಾಕ್ಸಿಮಮ್ ಒಂದು 8-10 ಡೈಲಾಗ್ ಇರ್ಬೋದು. ಆ್ಯಕ್ಷನ್ ಮತ್ತು ಕಾಮಿಡಿಗೆ ಜಾಸ್ತಿ ಒತ್ತು ಕೊಟ್ಟಿದ್ದೀವಿ. ಈ ಸಿನಿಮಾ ಸ್ವಲ್ಪ ಬೇರೆ ಥರದ್ದೇ ಇದೆ.
ಸರ್ ಒಂದು ಸಿಂಪಲ್ ಆಗಿ ಒಂದು ಹೇಳ, ಒಂದು ಹುಡುಗಿ ಮದುವೆ ಆಗ್ಬೇಕಾದ್ರೆ ಫಸ್ಟ್ ಅವ್ರ ಅಮ್ಮ ಹೇಳ್ಕೊಡ್ತಾರೆ, ನೀ ಆ ಮನೆಗೆ ಹೋಯ್ತಾ ಇದ್ದೆ ಅವ್ರಿಗೆ ಅಡ್ಜಸ್ಟ್ ಆಗಬೇಕು ಅಂತ. ಹಂಗೆ ಮಾಸ್ಟರ್ ತಗೋ ಹೋಯ್ತಾ ಇದ್ದೆ ಸರಿಯಾಗಿ ಅಡ್ಜಸ್ಟ್, ಹೌದಲ್ವ ಸರ್? 100. ಬಟ್ ಯಾವ ಮನೆಗೆ ಹೋಗಿದ್ದು ನನಗೆ ಗೊತ್ತಿಲ್ಲ. ನಾನು ಹೆಂಗಸ್ರಿಗೆ ಹೇಳಿದ್ದು, ಹೆಂಗಸರು ಮದುವೆ ಆಗ್ಬೇಕಾದ್ರೆ ಅವ್ರ ಅವ್ವ ಹೇಳ್ಕೊಡ್ತಾರೆ ಕಿವಿಲಿ, ಆ ಗಂಡನ ಮನೆಗೆ ಹೋದಾಗ ಅವ್ನಿಗೆ ಅಡ್ಜಸ್ಟ್ ಆಗ್ಬೇಕು. ಕರೆಕ್ಟ್, ಹೆಂಗಸರಿಗೆ ಹೇಳ್ಕೊಡ್ತಾರೆ, ಗಂಡಸರಿಗೆ ಹೇಳ್ಕೊಟ್ಟಿರ್ತಾರೆ, ನನಗೆ ಹಂಗಲ್ಲ, ಈ ಮಾಸ್ಟರ್ ಹತ್ರ ಹೋದಾಗ ಫ್ರೆಂಡ್ಸ್ ಹೇಳ್ಕೊಟ್ಟಿರ್ತಾರೆ. ಅದು ಅದೆಲ್ಲ ಹೇಳಕ್ಕಾಗಲ್ಲ ಕ್ಯಾಮ್ರಾ ಮುಂದೆ. ಯಾಕೆ ಸರ್ ನೀವು ಹೇಳಿದ್ರಲ್ಲ, ಈಗ ಹೆಂಗಸ್ರ ಬಗ್ಗೆ ಹೇಳಿದ್ರಲ್ಲ, ಮೊನ್ನೆ ನೀವು ರೀಸೆಂಟ್ಲಿ ಆಗಿ ಫಸ್ಟ್ ನೈಟ್ ವಿತ್ ದೆವ್ವದ್ದು ಸಾಂಗ್ ರಿಲೀಸ್ ಆಯ್ತು, ಅವಾಗ ಪೋಸ್ಟರ್ ಹಾಕ್ತಿರೋ ಒಂದು ಏನು ಅಂತ ಹೇಳಿದ್ರೆ, ಯಾರೆಲ್ಲ ಈ ಸಿನಿಮಾದ ಸಾಂಗ್ ನೋಡಲ್ವೋ ಹುಡುಗರಿಗೆ ಕಿಪ್ಪಿ ಕೀರ್ತಿ ಮತ್ತೆ ಸೋನು ಗೌಡ ತರ ಹುಡುಗಿ ಸಿಕ್ಕಿ, ಅದೇ ರೀತಿ ಹುಡುಗಿರಿ ಯಾರು ನೋಡಲ್ಲ ಅವರಿಗೆ ಕಾಪಿನಾಡು ಚಂದು ಮತ್ತು ದೀಪಕ್ ತರ ಗಂಡು ಸಿಕ್ಲಿ ಅಂತ ಒಂದು ವರ್ಡ್ ಹೇಳಿ ಇಲ್ಲಿಗೆ ನಿಲ್ಲಿಸ್ತೀನಿ. ಇದು ಕೊಕೈನ್ ಪ್ರೆಸ್ ಮೀಟು, ನಾಳೆ ಅದಕ್ಕಿಂತ ಫಸ್ಟ್ ಒಂದು ನಿಮಿಷ ಮೇಡಮ್, ನೀವು ಹೇಳಿದ್ದು ತುಂಬಾ ಒಳ್ಳೆ ಕ್ವಶನ್. ಅದು ಆ ಸಮಯದಲ್ಲಿ ಅಲ್ಲೇ ಉತ್ತರ ಕೊಡ್ತೀನಿ. ಆದರೆ ಇದ್ರ ಜೊತೆಗೆ ಏನಂದ್ರೆ, ನನ್ನ ಬಹಳ ಒಳ್ಳೆ ಸ್ನೇಹಿತ ಇನ್ನೊಂದು ಸ್ಪಷ್ಟವಾಗಿ ಹೇಳಿ ಇದನ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ಮೊನ್ನೆ ನಾನು ಮತ್ತೆ ಕಿಪಿ ಕೀರ್ತಿ ಒಂದು ಬಟ್ಟೆ ಅಂಗಡಿ ಇನಾಗ್ರೇಷನ್ ಮಾಡಿದಾಗ ವಿ ಆರ್ ಕ್ಲೋಸ್ ಫ್ರೆಂಡ್ಸ್. ನನಗೆ ಆಕೆ ಬಗ್ಗೆ ಎಷ್ಟು ಖುಷಿ ಇದೆ ಅಂತ ಹೇಳಿದ್ರೆ, ಯಾರು ಏನೇ ಟ್ರಾಲ್ ಮಾಡಲಿ ಆಕೆ ಸಮಾಜನ ತಾನು ನೋಡ್ತಾ ಇರೋ ದೃಷ್ಟಿ ಬಗ್ಗೆ ಖುಷಿ ಇದೆ. ಬಟ್ ಇನ್ಯಾವುದು ದೃಷ್ಟಿ ಬಗ್ಗೆ ಬರಲ್ಲ ಅಂದ್ರೆ ಫಸ್ಟ್ ಏಡ್ ವಿದ್ಯವ ಟ್ರೈಲರ್ ಬರ್ತಿಲ್ಲ, ಹಾಗೆಲ್ಲ ಬುಡ್ಸಿ ಹೇಳ್ತೀನಿ. ಯಾಕಂದ್ರೆ ಒಂದ್ ನಿಮಿಷ, ನೀವು ಫಸ್ಟ್ ಏಡ್ ವಿದ್ಯವ ಸಾಂಗ್ ಕೇಳಿದಾಗ ಫಸ್ಟ್ ಏಡ್ ಬಗ್ಗೆ ಹೇಳ್ಬೇಕು. ಅಮ್ಮ ಒಂದ್ ನಿಮಿಷ, ನೀವು ಅಲ್ಲ ನಿಮ್ಗೆ ಒಂದೇ ಪ್ರಶ್ನೆ, ಒಂದ್ ನಿಮಿಷ ಅದೇ ವಿಚಾರ ಹೇಳ್ತೀನಿ. ಸಖತ್ತಾಗಿ ಪ್ರಶ್ನೆ ಕೇಳಿದ್ರಿ, ಅವ್ರು ನೀವು ಕೇಳಿದ್ದು ಸೂಪರ್, ಎಕ್ಸ್ಟ್ರಾರ್ಡನರಿ, ಮಾರ್ವೆಲಸ್, ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೂಡಿಂಗ್ ಸಾರಿ. ಆದ್ರೆ ಅವ್ರು ಯಾವ್ದೋ ವೈರಲ್ ಆಗಿತ್ತಲ್ಲ, ಮೈಂಡ್ ಬ್ಲೂಡಿಂಗ್. ಆದ್ರೆ ಒಂದು ಮಾತು ಹೇಳ್ತೀನಿ, ನಿಮ್ ಎಲ್ಲಾ ಪ್ರಶ್ನೆ ಆಗ ಫಸ್ಟ್ ಏಡ್ ವಿದ್ಯವಾಗ ಕೇಳಕ್ ಏನೂ ಇರಲ್ಲ. ಇದು ಕೊಕೇನ್. ನೀವು ಒಂದೇ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ನೀವು ಇಲ್ಲಿ ಬಂದಾಗ ಇಲ್ಲಿ ಕೇಳಬೇಕು. ಸುದೀಪ್ ಸರ್ ಸಿನಿಮಾದಲ್ಲಿ ಸುದೀಪ್ ಅವ್ರ ಬಗ್ಗೆ ಕೇಳಬೇಕು. ಅದೇ ಈಗ ಅದ್ರ ಬಗ್ಗೆನೇ ಕೇಳಬೇಕು. ಇಲ್ಲ, ನಾನು ಬಟ್ಟೆ ತದಿಲ್ಲ, ನಾನು ಬಡವರಪ್ಪ, ನಾನು ಬಡವಪ್ಪ, ಏನ್ ಮಾಡೋದೀಗ? ನಾನು ಸಲ್ಮಾನ್ ಖಾನ್, ನಾನು ಬಡವ ಅಂದೆ, ಸಲ್ಮಾನ್ ಖಾನ್ ಅಂತ ಇಲ್ಲ. ಸರಿ, ಎರಡು ಹೇಳ್ತೀನಿ ಕೇಳಿಸ್ಕೊಡಿ. ಯಾವ ಮಟ್ಟಿಗೆ ಪ್ರಿಪೇರ್ ಆಗಿದ್ವಿ ಅಂತ ನಿಮ್ದೊಂದು ಪ್ರಶ್ನೆ ಮುಗಿದ ಮೇಲೆ ಹೇಳ್ತೀನಿ, ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ. ಆಮೇಲೆ ಸೊ ಇದು ಒಂದೇ ಒಂದು ಮಾತು, ಸೀರಿಯಸ್ಲಿ ಆಕ್ಷನ್ ಜೊತೆಗೆ ಸೀರಿಯಸ್ ಆಗಿ ಹೇಳ್ತೀನಿ. ಒಂದು ಗಟ್ಟಿ ಕತೆ ಫ್ರಮ್ ಅ ಬಿಗಿನಿಂಗ್, ಟೈಟಲ್ ಕಾರ್ಡಿಂದ ಒಂದು ವಿಚಾರದ ಮೇಲೆ, ಕೊಕೇನ್ ಮೇಲೆ ಹೆಂಗೆ ಹೋಗುತ್ತೋ, ಸೊ ಅಪ್ ಟು ಎಂಡ್ ತನಕ ಕೊಕೇನ್ ಇರಬಾರ್ದು ಅನ್ನೋ ಕಾರಣಕ್ಕೆ ಒಬ್ಬ ಕಮಿಷನರ್ ಆಗಲಿ, ಒಬ್ಬ ಹೋಮ್ ಮಿನಿಸ್ಟರ್ ಆಗಲಿ, ಒಬ್ಬ ಡಿಫೆನ್ಸ್ ಮಿನಿಸ್ಟರ್ ಆಗಲಿ, ಎಂಟೈರ್ ಏನು ಅಂದರೆ ಇನ್ನೊಂದು ಇದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಸೆಂಟ್ರಲ್ಲಿ ಬೇರೆ ಪಾರ್ಟ್. ಇವತ್ತು ಆ್ಯಕ್ಚುಲಿ ಇಷ್ಟೋ ತನಕ ನಾನು ಶ್ರೀಧರ್ ಸರ್ ಅದೇ ವಿಚಾರ ಮಾತಾಡ್ಕೊಂಡು ನಗ್ತಾ ಇದ್ವಿ. ನಾವು 15 ಡೇಸ್ ಹಿಂದೆ ನಮ್ಮ ಕುರಿಗಳು ಮೋಹನ್ ಸರ್ ಇದಾರಲ್ಲ, ನಮ್ಮ ಮೋಹನ್ ಸರ್ ಅವ್ರ ಪೋರ್ಷನ್ ಶೂಟ್ ನಡೀತು. ಅವತ್ತು ಏನು ನಡೀತೋ ಅದು ಇವತ್ತು ನಡೀತಾ ಇದೆ. ಏನಂದರೆ ಸೆಂಟ್ರಲ್ದೇ ಬೇರೆ ಥೀಮ್ ಇರುತ್ತೆ, ಕರ್ನಾಟಕದ ಸ್ಟೇಟ್ ಗೌರ್ಮೆಂಟ್ದೇ ಬೇರೆ ಇರುತ್ತೆ. ಸೆಂಟ್ರಲ್ ಅವ್ರು ಕರೆದಿಲ್ಲ, ನಾವು ಹೋಗಲ್ಲ ಅನ್ಕೊಂಡು ಇವತ್ತು ನಡೀತಾ ಐತೆ, ನೋಡ್ತಿರ್ಬೋದು. ಸಿಗಂದೂರು ಇದು ದೇವರಾಣೆ ಈಶ್ವರನಾಣೆ ಇವತ್ತು ತೆಗಿತಾ ಇರೋದು ಆ ಸೀನ್ ನಾವು ಆಮೇಲೆ ಇನ್ನೊಂದು ಇದಕ್ಕೆ ಲೀಡು ಮೋಹನ್ ಸರ್ದು 15 ಡೇಸ್ ಹಿಂದೆ ಶೂಟ್ ಆಗುತ್ತೆ. ಇದು ಹೆಂಗೆ ಅಂದರೆ ಸೆಂಟ್ರಲ್ಲೇ ಬೇರೆ ಇರುತ್ತೆ, ಸ್ಟೇಟಲ್ಲೇ ಬೇರೆ ಇರುತ್ತೆ. ಬಟ್ ಇದು ಸಿನಿಮಾದಲ್ಲಿ ಏನು ಹೇಳ್ಕೊಳ್ಳಿ, ವೆನ್ ಇಟ್ ಕಮ್ಸ್ ಟು ನ್ಯಾಷನಲ್ ಸೆಕ್ಯೂರಿಟಿ, ನಾವು ಯಾವ ಪಕ್ಷ ಆಗಿರೋ ನಾವೆಲ್ಲ ಒಂದು ಅಂತ ಹೇಳುವಂಥ ಒಂದು ಬಹಳ ಪವರ್ಫುಲ್. ಇದು ದೇವರಾಣೆ ಬೆಳಗ್ಗೆಯಿಂದ ಕನಿಷ್ಠ ಅರ್ಧ ಗಂಟೆ ನಾನು ಮತ್ತು ಶ್ರೀಧರ್ ಸರ್ ಇದೇ ಮಾತಾಡ್ತೇವೆ. ಅಲ್ಲ ಪ್ರಥಮ್, ನಾವು ಕೋಇನ್ಸಿಡೆನ್ಸ್ ನಾವು ಇದೇನು ಶೂಟ್ ಮಾಡ್ತಾ ಇದೀವೋ ಸ್ಟೇಟ್ ಹೋಮ್ ಮಿನಿಸ್ಟರ್ ಜೊತೆ ನನಗೂ ಏನು ಜಗಳ ಆಗುತ್ತೆ, ಕಾನ್ಫ್ಲಿಕ್ಟ್ ಆಗುತ್ತೋ, ಅದು ಆ್ಯಕ್ಚುಲಿ ಇವತ್ತಿಲ್ಲಿ ನಡೀತಾ ಇದೆ. ನಂಗೆ ಏನು ಹೇಳಬೇಕು ಗೊತ್ತಾಗಲ್ಲ ಅಂತ ಹೇಳೋದು. ಏನಾಗುತ್ತೆ, ಸಿನಿಮಾದ ನಾವು ಅಂದ್ಕೊಂಡಂಗೆ ಒಂದೊಂದು ರಿಯಾಲಿಟಿಗೆ ಹತ್ತಿರವಾಗಿರುತ್ತೆ. ಇದು ಆ್ಯಕ್ಷನ್ ಬೇಸ್ಡ್ ಕಾಮಿಡಿ, ಕಂಪ್ಲೀಟ್ ಕಾಮಿಡಿ ಸಿನಿಮಾ. ನಿಮ್ಮೆಲ್ಲರೂ ಪ್ರೀತಿ ಈ ಸಿನಿಮಾ ಮೇಲಿರಲಿ, ದಯವಿಟ್ಟು ನೋಡಿ. ಶೀಘ್ರದಲ್ಲೇ ಆ್ಯಕ್ಚುಲಿ ಇದು ಫಸ್ಟು ಟೈಟ್ಲ್ ಇಟ್ಟಾಗ ನಮ್ಗೆ ಹಾರೈಸಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಾನು ಮತ್ತು ಕೋರಂಟಿ ಸರ್ ಹೋಗಿದ್ದೆ, ಬರೋಕ್ಕಾಗ್ಲಕ್ಕಪ್ಪ ಅದೊಂದು ಇದೈತೆ ಇಂದು, ನಾನು ಈ ಸಿನಿಮಾ ನೋಡ್ತೀನಿ ಅಂತ ಹೇಳೋರೆ. ಸೊ ಅವ್ರನ್ನ ಕರ್ಕೊಂಬಂದು ಸಿನಿಮಾ ತೋರಿಸ್ತೀವಿ. ಅವರು ಕರ್ಕೊಂಬಂದು ಕೂತಾಗ ಇದೇ ಥರ ಇದರಲ್ಲಿ ನಮ್ಮ SRV ಇರ್ಬೋದು, ಕಲಾವಿದರ ಸಂಘದಲ್ಲಿರ್ಬೋದು, ಅಥವಾ ಇದರಲ್ಲಿ ಇದೇ ಶ್ರೀಧರ್ ಸರ್ ಕೂತಿರ್ತಾರೆ, ಇದೇ ಶೋಭರಾಜ್ ಸರ್ ಕೂರಿಸಿ ಅವರೆಲ್ಲರೂ ಸಮ್ಮುಖದಲ್ಲಿ ಇದೇ ಸಿನಿಮಾ ತೋರಿಸಿ ನಿಮ್ಮೆಲ್ಲರೂ ಸಮ್ಮುಖದಲ್ಲಿ ಹಾರೈಸ್ಕೊ ಬರ್ತೀವಿ. ಇದು ನಾನು ನಿಮಗೆ ಕೊಡ್ತಾರ ಮಾತು. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆ್ಯಕ್ಷನ್ ಸಿನಿಮಾ. ಡ್ರಗ್ ಯಾಕೆ ನೋಡಿ, ಆಮೇಲೆ ಇನ್ನೊಂದೇನು ಅಂದರೆ, ನಾನು ಡ್ರಗ್ ಸಿನಿಮಾ ಹೆಸರು ನೋಡಿ, ನೋ ಕೊಕೇನ್ ಅಂತ ಇಟ್ಟಿದ್ದೀನಿ. ಅಂದರೆ ಏನು ಹೇಳಿ, ಡ್ರಗ್ ಇರಬಾರ್ದು ಅನ್ನೋದ್ರ ಕುರಿತಾಗಿ ಸಿನಿಮಾ. ಸೊ ಅದರಿಂದ ಒಳ್ಳೆ ಸಿನಿಮಾ ಮಾಡ್ತೀವಿ, ಒಳ್ಳೆ ಸಿನಿಮಾಗೆ ಸಪೋರ್ಟ್ ಕೊಡಬೇಕು. ನೋ ಕೊಕೇನ್ ಸಿನಿಮಾದಲ್ಲಿ ನೋ ಕೊಕೇನ್ ಅನ್ನೋದಕ್ಕೆ ಸಪೋರ್ಟ್ ಕೊಡಿ. ಓಕೆ, ನೆಕ್ಸ್ಟ್ ಫಸ್ಟ್ ಏಡ್ ಇದ್ದವಾಗ ಬನ್ನಿ, ಫಸ್ಟ್ ಮುಂದ್ಗಡೆ ಸೀಟಲ್ಲೇ ಕೂತ್ಕೊಳ್ಳಿ. ನಿಮ್ಮ ಎಲ್ಲ ಪ್ರಶ್ನೆಗೂ ನಮ್ಮ ತಾಯಿನೇ ಉತ್ತರ ಕೊಡ್ತೀನಿ. ಕೊಡಲಿಲ್ಲ ಅಂದರೆ ಆ ಸಿನಿಮಾನ ಬ್ಯಾನ್ ಮಾಡಿ. ಇದಕ್ಕಿಂತ ಇನ್ನೇನು ಹೇಳಿ? ಓಕೆನಾ? ನಿಮ್ಮೆಲ್ಲರೂ ಆಶೀರ್ವಾದ. ಅಲ್ಲಲ್ಲ, ಫಸ್ಟ್ ಏಡ್ ವಿದ್ಯವಾಗ ಅದು ಕರೆಯಕ್ಕಲ್ಲ, ಯಾಕೆಂದ್ರೆ ಅದು ಹಾರರ್ ಕಾಮಿಡಿ ಸಿನಿಮಾ. ನೇರವಾಗಿ ಹೇಳ್ತೀನಿ ಕೇಳಿ. ಈಗ ಗೌರ್ಮೆಂಟ್ ಏನೇನೋ ಇದು ನಡೀತಾ ಐತೆ, ಅವರು ಇಲ್ಲಿ ನಡೀತಾ ಐತೆ, ಇನ್ನೇನು ರಾಜಕೀಯ ಕಾಲೆಳೆದಾಟ ಎಲ್ಲ ನಡೀತಾ ಐತೆ. ಅವರೆಲ್ಲ ಫ್ರೀಯಾಗಿ ರಿಲ್ಯಾಕ್ಸ್ ಆಗಲಿ.
ಇದು ಆಕ್ಷನ್ ಸಿನಿಮಾನ ಸಖತ್ತಾಗಿರುತ್ತೆ, ಮಾಸ್ ಆಗಿ ನೋಡಿ ಅಣ್ಣ. ಇದು ಫೈಟ್ ನೋಡಿದ್ರೆ ಶಾಕ್ ಆಗಿ ಶೇಕ್ ಆಗುತ್ತೀರಾ ನೀವು, ಶೇಕ್.